ಕೇಳಿ ಇವಾಗ ಎಲ್ಲೋದ್ರು ನಿಮ್ಮ ಫ್ರೆಂಡು ಎಗ್ ರೈಸ್ ತರಕ್ಕೆ ಹೋದ್ರಾ? ಸ್ಪೂನಾ? ಸೊ ಫೈನಲಿ ಮೆಟ್ ಒಂದು ಸಬ್ಸ್ಕ್ರೈಬರ್. ನಿಮ್ಮ ಹೆಸರು ಹೇಳಿ. ಎಗ್ ರೈಸ್ ತಿನ್ನಕ್ಕೆ ಬಂದು ಮಲ್ಲೇಶ್ ರೂಮಲ್ಲಿ ಕಾಮನ್ ಆಗಿ ಹೇಳಿ. ರಾಕೇಶ್, ಅಡ್ವೆಂಚರ್ 390. ಅದೇ ನಾನು ನಿಮ್ಮ ವಿಡಿಯೋಸ್ ನೋಡಿದ್ದೆ. ಹಾಂ ಸ್ಪಾಕೆಟ್ ಚೇಂಜ್ ಮಾಡಿಸಿದ್ರಲ್ಲ, ನಾನು ಅದ್ರ ಬಗ್ಗೆ ನೋಡ್ತಾ ಇದ್ದೆ. ಅಡ್ವೆಂಚರ್ 390 ಅಲ್ವಾ? ಸೊ 14 ಇದೆ, ನೀವು ಚೇಂಜ್ ಟು 45 ಐ ಥಿಂಕ್. ಫ್ರಂಟ್ 15 ಇರುತ್ತೆ ಸ್ಟಾಕು, ಅದು 14 ಹಾಕ್ಬೋದು. ಹಿಂದೆ 45 ಇರುತ್ತೆ, 46 ಹಾಕ್ಬೋದು. 250 ಡ್ಯೂಕ್ದಲ್ಲ ಎರಡು 250 ಡ್ಯೂಕ್ದು. ಬಟ್ ಟಾಪ್ ಎಂಡ್ ಸಿಗಲ್ಲ ನಿಮಗೆ. ಟಾಪ್ ಎಂಡ್ ಇನಿಷಿಯಲ್ ಸಿಗುತ್ತೆ. ಅದು ನೀವೇನು ಮಾಡ್ಬೇಕಂದ್ರೆ ನಿಮಗೆ ಈಸಿ ಅನಿಸುತ್ತೆ. ಬಟ್ ಏನಾಗುತ್ತೆ, ನನ್ನ ರೆಕಮೆಂಡೇಶನ್ ಸ್ವಲ್ಪ ಗ್ರಾವೆಲ್ ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ ಅವಾಗ 14-46 ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಅದು ಮೇಯ್ನಾಗಿ ಟೂರಿಂಗೇ ಟ್ರೈ ಮಾಡ್ತಿರೋದು. 15 ಬೆಸ್ಟು. ನಿಮ್ಗೆ ಟಾಪ್ ಎಂಡ್ ಸಿಗಲ್ಲ 100%. ಸುಮ್ಮನೆ ರೆವ್ ಆಗ್ತಾ ಇರುತ್ತೆ, ಪವರ್ ಬಿಲ್ಡ್ ಆಗಲ್ಲ. ಮತ್ತು ಎಷ್ಟು ತನಕ ಓಕೆ ಆಗಿರುತ್ತೆ ಟಾಪ್ ಎಂಡ್? ಅಡ್ವೆಂಚರ್ 390 ಆನೆಸ್ಟ್ಲಿ ಸ್ಪೀಕಿಂಗ್ 80-100ಗಿಂತ ಅದಕ್ಕಿಂತ ಮೇಲೋರೆ ಕಂಟ್ರೋಲ್ ಸಿಗಲ್ಲ ಗಾಡಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನಾವು ಇದೆಲ್ಲ ಓಡಿಸೋಕೋದ್ರೆ ಸಮ್ಮನ್ ಯಾವ್ದಾದ್ರು ಚಿಕ್ಕ ಬೈಕಿಂದ ಅಪ್ಗ್ರೇಡ್ ಮಾಡ್ತಿರೋ ಈಸಿ ಆಗುತ್ತೆ. ನಾವು ಇದನ್ನಿಂದ ಅದು ಓಡಿಸಿದ್ರೆ ತುಂಬ ಕಷ್ಟ ಇರುತ್ತೆ. ಬರೀ ಟೂರಿಂಗ್ ಅಂತ ಹೇಳಿದ್ರೆ ಐ ಥಿಂಕ್ ಸ್ಟಾಕ್ ಸ್ಪ್ರಾಕೆಟೇ ವರ್ಕ್ ಆಗುತ್ತೆ. ಬಟ್ ತುಂಬ ಚೇಂಜ್ ಮಾಡಿ ಮಾಡ್ತಾ ಇರಬೇಕು ಅಷ್ಟೇ, ನೀವು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರಬೇಕು. ನಾನು ಕರೆಂಟ್ ಸ್ಪ್ರಾಕೆಟ್ ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ? ಫ್ರಂಟ್ದು 15 ಇಟ್ಕೊಂಡಿದ್ದೀನಿ, ಬ್ಯಾಕ್ 46 ಮಾಡ್ಕೊಂಡಿದ್ದೀನಿ. ಅಂದರೆ 250 ಬ್ಯಾಕ್ ಮಾಡ್ಕೊಂಡಿದ್ದೀನಿ, ಫ್ರಂಟ್ ಸ್ಟಾಕ್ ಇಟ್ಕೊಂಡಿದ್ದೀನಿ. ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ 15 ರಿಮೂವ್ ಮಾಡಿ 14 ಹಾಕ್ಕೊತೀನಿ. 50 ರೂಪೀಸ್ ಕೊಟ್ಟರೆ ಚೇಂಜ್ ಮಾಡ್ತಾರೆ. ಅದೇನು ಲೈಕ್ ಇಂಜಿನ್ ಜಾಸ್ತಿ ಓವರ್ ಹೀಟ್ ಏನಾಗ್ತಿಲ್ಲ? ಇಲ್ಲ, ಓವರ್ ಹೀಟಿಂಗ್ ಏನು ಬರಲ್ಲ. ಫಸ್ಟ್ ಆಫ್ ಆಲ್ KTM ಇಸ್ ನೋನ್ ಫಾರ್ ಹೀಟಿಂಗ್ ಇಶ್ಯೂ. ಇವಾಗ ಅಡ್ವೆಂಚರಲ್ಲಿ ಸ್ವಲ್ಪ ರಿಫೈನ್ಮೆಂಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ತುಂಬ ಹೀಟಿಂಗ್ ಇಶ್ಯೂ ನಿಮ್ಮ KTM ನಿಮ್ಗೆ ಒಂಥರ ಅದು ಹಾಟ್ ಕೇಕ್ ಥರ ಕೂತೆ ಬಿಸಿ ಆಗೇ ಆಗುತ್ತೆ ನಿಮಗೆ. ನೀವು ಬೂಟ್ಸ್ ಹಾಕಿ ಈ ಚಪ್ಪಲ್ ಹಾಕೊಂಡ್ರಂತೂ ಡೆಡ್. ಅದು ಬೇಕಾದ್ರೆ ನೋಡಿ, ನನ್ನ ಗಾಡಿನೇ ಅದು 15 ಹಿಂದೆ 250 ಸ್ಪಾಕೆಟ್ ಹಾಕಿರೋದು. ಸೊ ಅದು ಡಿಫ್ರೆನ್ಸ್. ನಿಮ್ಮ ಅಡ್ವೆಂಚರ್ 390 ಇದೆಯಾ ನಿಮ್ಮ ಹತ್ರ? ಎಷ್ಟಿದೆ ಆನ್ ರೋಡ್ ಇವಾಗ? 424. ಓ, ನಾನು ಕೊಟ್ಬಿಡ್ತೀನಿ ಸ್ವಲ್ಪ ದಿನ. ಸೇಲ್ ಹಾಕಿದ್ದೀನಿ ನಾನು. ಸೇಲ್ ಹಾಕಿದ್ದೀನಿ. ಪವರ್ ಸಾಕಾಗ್ತಿಲ್ಲ, ಪವರ್ ಸಾಕಾಗಲ್ಲ. ಇಲ್ಲ, ಅದು ಟಾರ್ಕು ಬಿಡಿ ತೊಗೊತಿದ್ರ, ಯಾಕೆ ಹೇಳೋದು, ಸುಮ್ಮನೆ ತೊಗೊಳ್ಳಿ ಖುಷಿಯಾಗಿ. ಆ ಪ್ರೈಸ್ ಸೆಗ್ಮೆಂಟಲ್ಲಿ ನಿಮಗೆ ಬೇರೆ ಇಲ್ಲ. ಅದು ಏನು ಗೊತ್ತಾ, ಸಸ್ಪೆನ್ಷನ್ ತುಂಬ ಸ್ಟಿಫು, ಫುಲ್ಲು ಫ್ಲ್ಯಾಟ್ ಸರ್ಫೇಸ್ ಇದ್ರೂ ಹಿಂಗಂತಾನೇ ಇರುತ್ತೆ, ನಿಮ್ಮ ಮೈ ಬಾಡಿ ಶೇಕ್ ಆಗ್ತಾನೆ ಇರುತ್ತೆ. ಸಸ್ಪೆನ್ಷನ್ ತುಂಬ ಸ್ಟಿಫು. ನೀವು 4-4.5 ಲಕ್ಷ ಕೊಟ್ಟು ಮತ್ತೇನಕ್ಕೆ ಮಾಡಿಸ್ಬೇಕಲ್ಲ. ಅದಕ್ಕೋಬರ್ ಅಡ್ಜಸ್ಟೇಬಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಸಾಫ್ಟ್ ಸಿಕ್ಕಾಬಟ್ಟೆ ಹಾರ್ಡು ಫ್ರಂಟ್ ಟು ಬ್ಯಾಕು. ನೀವು ಒಂದು ಸ್ಮಾಲ್ ಇದ್ರ ಮೇಲೆ ಇದನ್ನ ನಾನು ಈಸಿಯಾಗಿ ಓಡಿಸ್ತೀನಿ, ಅದು ಓಡಿಸೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ನೋಡಿದ್ದೀನಿ, ತುಂಬ ಜನ ಒಂದು 2 ವೀಡಿಯೋನಲ್ಲಿ ನೋಡಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಸಸ್ಪೆನ್ಷನ್ನ ಯಾವುದೋ ಒಂದು ಕಂಪ್ನಿ ಎಕ್ಸ್ಪಲ್ಸ್ ಹಾಕ್ಬೋದು. ಇನ್ನೊಂದು ಇಲ್ಲಿ ನಮ್ಮನೆ ಹತ್ರ ಹೆನ್ನೂರ್ ಹತ್ರನೇ ಇರೋದು. ಅವ್ರ ಹೆಸರು ಬಂದ್ಬಿಟ್ಟು ಇಲ್ಲ ಸಾಕಾರ್ ನಗರಲ್ಲಿರೋದು, ಅಲ್ಲೇ ಬ್ಯಾಕ್ ಸೈಡ್ ಹತ್ರನೇ ಅಲ್ವಾ, ಅಲ್ಲಿ. ನಾನು ಮಲ್ಲೇಶ್ ರೂಮಲ್ಲಿ ಇದ್ದಿದ್ದು, ಇಲ್ಲೇ ಫಸ್ಟು ಸಾಯಿಬಾಬಾ ಟೆಂಪಲ್ ಬ್ಯಾಕ್ ಸೈಡು. ಆಮೇಲೆ ಓನ್ ಹೌಸ್ ಆದ್ಮೇಲೆ ಅಲ್ಲಿ ಶಿಫ್ಟ್ ಆಗಿದೆ ಸಾಕಾರ್ನ 2013. ಸೊ ಅದೇ ಎಕ್ಸ್ಪಲ್ಸ್ ಹಾಕಿದ್ದಾರೆ. ನೀವು ಯಾವ ಗಾಡಿಯಿಂದ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ? ಶುಡ್ ಬಿ ಫೈನ್. ಅದು ಪ್ರೈಸ್ ಸೆಗ್ಮೆಂಟಲ್ಲಿ ಬೇರೆ ಗಾಡಿ ಇಲ್ವಲ್ಲ, ಅದಕ್ಕೋಸ್ಕರ ನಾನು CB500 ಒಳ್ಳೆ ಪ್ರೈಸ್ ಆಗುತ್ತೆ ಅಂದ್ಕೊಂಡೆ. CB500ಗಿಂತ ಬೆನೆಲಿ TRK ಅದು ವ್ಯಾಲ್ಯೂ ಫಾರ್ ಮನಿ. ಇನ್ನು ಚೆನ್ನಾಗಿದೆ ಗಾಡಿ. ಅದು 7 ಚಿಲ್ಲರೆ. ಅದು ನಿಮಗೆ ಆಫ್ ರೋಡಿಂಗ್ ವರ್ಷನ್ನು 7.2 ಬೀಳುತ್ತೆ. ತುಂಬ ಹೆವಿ. ನಿಮ್ಮ ಪವರ್ ಸಾಕಾಗಲ್ಲ. ಬೆನೆಲಿ ಕಾಸ್ಟ್ಲಿ ಇರುತ್ತೆ. ನಿಮ್ಗೆ ಅಟ್ಲೀಸ್ಟ್ 15,000 ಬೇಕಾಗುತ್ತೆ. KTM ಏನು ಕಮ್ಮಿ ಇಲ್ಲ, ಅದು ಜಾಸ್ತಿನೇ ಇದೆ. ಆ ಗಾಡಿ ಇರೋದಕ್ಕೆ 3-4 ಸಾವಿರ ಜಾಸ್ತಿನೇ ಅದಕ್ಕೆ. ನಿಂಜಾ 300 ನೋಡ್ದು ಓವರ್ ಪ್ರೈಸ್ ಅದು. ನೀವು 4.5 ಸ್ಟ್ರೆಚ್ ಮಾಡೋ ಥರ ಇದ್ದಿದ್ರೆ ಪ್ರೀ ಓನ್ಡಲ್ಲೇ ನೀವು ವರ್ಸಸ್ಸು V-ಸ್ಟ್ರಾಮು ಒಂದು 3 or 4 year ಓಲ್ಡ್ ವೆಹಿಕಲ್ಸು ನೋಡ್ಬೋದು. ಸೂಪರ್ ಬೈಕ್ ಮಾರ್ಕೆಟಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ. ಈ ಗಾಡಿ ಎಲ್ಲ ಪ್ರೈಸ್ ಜಾಸ್ತಿ, ಬಿಕಾಸ್ ಲಿಮಿಟೆಡ್ ನಂಬರ್ಸ್. ಬೆಂಗಳೂರು ಇಡೀ ಕರ್ನಾಟಕ 4 ಗಾಡಿ ಇರೋದು. ಇದು 4 ಇರೋದು ಕರ್ನಾಟಕದಲ್ಲಿ. ಬೆಂಗಳೂರಲ್ಲಿ ನಂದು ಮತ್ತು ಇನ್ನು ನಾನು ತೊಗೊಂಡೋಗಿ 13.5 ಆನ್ ರೋಡು. ಆಕ್ಸೆಸರಿ ಎಲ್ಲ ಸೇರಿ ಒಂದು 15+ ಹೋಗುತ್ತೆ. ರೈಡಿಂಗ್ ಗೇರ್ಸ್ ಅವೆಲ್ಲ ಸಪ್ರೇಟು. ಸೊ ಅದೆಲ್ಲ
ಹೆಂಗ್ ಮಾಡಿದ್ದೆ ನೀನಂಗೆ ನಾನು ರಿಪ್ಲೈ ಮಾಡ್ತೀನಿ, ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ ಅದಕ್ಕೆ ರಿಪ್ಲೈ ಮಾಡಿಲ್ಲ. ನೋಡಿದೆ ಇವ್ರನ್ನೇ ಅಂತ ನಾನು ನೋಡಿ ನಾನು ಖಂಡಿತ ಎಲ್ಲ ವೀಡಿಯೋ ನೋಡಿದೆ. 390 ಅಡ್ವೆಂಚರ್ ನಾನು ವೀಡಿಯೋ ಲಿಸ್ಟ್ ಹೋದೆ, ಎಲ್ಲ ವೀಡಿಯೋಸ್ ನಾನು ನೋಡಿದೆ. ಇಲ್ಲ, ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ನಿಮ್ಮ ವೀಡಿಯೋನ ನಾನು ಲಾಂಗ್ ಬ್ಯಾಕು ನಾನು ನೋಡಿದ್ದೆ. ಹಾಂ ನಾನು ಮೊನ್ನೆ ನೋಡಿದೆ. ಹಾಂ 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 ನಾನು ಬುಕ್ ಮಾಡಾದ್ಮೇಲೆ ನಾನು ನೋಡ್ತೀನಲ್ಲ, ಇನ್ನೂ ಸ್ಪೆಸಿಫಿಕ್ ಸರಿ ಏನಂತ ಕೇಳೋಣ ಅಂದರೆ ನಿಮ್ಗೆ ಫೋನ್ ಮಾಡಿ. ಇಲ್ಲ, ಅದು ನಿಮಗೆ ಅಪ್ಗ್ರೇಡ್ ಆಗ್ತಿದ್ರೆ ನಿಮ್ಗೆ ಸ್ವಲ್ಪ ಅಭ್ಯಾಸ ಆಗಬೇಕು. ನಿಮಗೆ ನನ್ನ ರೆಕಮೆಂಡೇಶನ್ನು ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ 14 ಬ್ಯಾಕ್ದು 250 ಹಾಕೊಂಬಿಡಿ, 46 ಆಯಿತಾ. ಫ್ರಂಟ್ದು 15 14 ಆಟಾಡಿ ಅಷ್ಟೇ. ಆಫ್ ರೋಡಿಂಗ್ ಹೋದಾಗ 14 ಹಾಕ್ಕೊಳ್ಳಿ, ಹೈವೇ ಟೂರಿಂಗ್ ಹೋದಾಗ 15 ಸ್ಟಾಕು ಅದ್ರದ್ದು ಹಾಕ್ಕೊಳ್ಳಿ. ಹಿಂದೆ ಒಂದು ತೊಗೊಳ್ಳಿ ಅಷ್ಟೇ. ಅದೇನು ನಿಮಗೆ 700-800 ರೂಪಾಯಿ ಆಗುತ್ತೆ 2 ಸ್ಪಾಕೆಟು. ಬಟ್ ಅಡ್ಜಸ್ಟಿಂಗ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ತುಂಬ ಸ್ಟಿಫ್ ಆಗಿಬಿಡುತ್ತೆ, ಲಿಂಕ್ಸ್ ಜಾಸ್ತಿ ಬೇಕು. ಒಂದು ಜಾಸ್ತಿ ಆದರೆ ನಿಮಗೆ 2 ಲಿಂಕ್ ಜಾಸ್ತಿ ಬೇಕಾಗುತ್ತೆ. ಕರೆಕ್ಟಾಗಿರೋ ಹ್ಯಾಂಡಲ್ ಮಾಡಿಸ್ಬೇಕು ಅಷ್ಟೇ. ಫಸ್ಟ್ ಸರ್ವಿಸ್ ಆಗೋರ್ಗೂ ಮಾಡಿಸ್ಬೇಡಿ, ವಾರಂಟಿ ಇಶ್ಯೂ ಬರುತ್ತೆ. ಆಮೇಲೆ ಇವು ಸ್ಪಾಕೆಟ್ ತೊಗೊಂಡು ನಂತರ ಆಚೆನೆ ಮಾಡಿಸ್ಕೊಳ್ಳಿ, ಶೋರೂಮಲ್ಲಿ ಮಾಡಲ್ಲ ಅವರು. ಬಟ್ 14 ಹಾಕಿ 45 ಹಾಕಿದ್ರೆ ಸ್ವಲ್ಪ ಹೀಟಿಂಗ್ ಇಶ್ಯೂ ಬರುತ್ತೆ. ನಿಮಗೆ ಪಿಕಪ್ ಸಿಗಲ್ಲ, ಸುಮ್ಮನೆ ರೆವ್ ಆಗ್ತಾ ಇರುತ್ತೆ, ಪಿಕಪ್ ಸಿಗಲ್ಲ. ರೆವ್ ಆಗುತ್ತೆ, ಪಿಕಪ್ ಸಿಗಲ್ಲ. ಮಜಾ ಏನಿರುತ್ತೆ ಅವಾಗ, ಟಾರ್ಕ್ ಇಲ್ಲ ಅಂದರೆ, ಬಾಟಮ್ ಇಲ್ಲ ಅಂದರೆ ಪ್ರಾಬ್ಲಮ್ ಜಾಸ್ತಿ. ಟಾಲ್ ಕೂಡ ಹೈಟ್ ನಿಮಗೂ ಕಷ್ಟ ಆಗುತ್ತೆ. ನನಗಿಂತ ಸ್ವಲ್ಪ ಕಮ್ಮಿನೇ ಇದ್ರು ಅನ್ಸುತ್ತೆ. 2022 ಮಾಡೆಲ್ ನೆಕ್ಸ್ಟ್ ಬರುತ್ತಲ್ಲ, ಡ್ಯೂಕ್ 2090 ನಾನು ವೆಯ್ಟ್ ಮಾಡ್ತಿದ್ದೆ. ಆನೆಸ್ಟ್ಲಿ ಇದು ಲಗೇಜ್ ಅನ್ನೋದೊಂದು ಬಿಟ್ಟರೆ ಬೇರೆ ನಿಮ್ಗೆ ಎಕ್ಸ್ಟ್ರಾ ಸಿಗಲ್ಲ. ಯು ವಿಲ್ ಸ್ಟಾರ್ಟ್ ಸಮ್ವೇರ್, ಯು ಲರ್ನ್ ಅಬೌಟ್ ಮೋಟರ್ ಸೈಕಲ್ಸ್ ಅಷ್ಟೇ. ಅದೇ ಮಾಡ್ತಾ ಇರೋದ. ಸೇಫಾಗಿ ಓಡಿಸಿ, ರೈಡಿಂಗ್ ಗೇರ್ಸ್ ಹಾಕೊಳ್ಳಿ ಅಷ್ಟೇ, ಅದು ತುಂಬ ಇಂಪಾರ್ಟೆಂಟ್. ಬೆಂಗಳೂರವರೇನಾ ನೀವು? ಹ್ಞೂ ಬರೋಣ. ನಿಮ್ಮ ಎಗ್ ರೈಸ್ ಕಾಯ್ತಾ ಇದೆ ಪಾಪ. ಸಿ ಯು, ಟೇಕ್ ಕೇರ್. ಹಾಂ ತೊಗೊಂಡೆ ನಾನು, ಸಿಗ್ತೀನಿ ಇನ್ನೊಂದ್ಸಲ. ಹಾಂ, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಸೊ ಫೈನಲಿ met a subscriber, felt nice about meeting someone. ಹಾಂ, ಸಿ ಯು ಹೋಗ್ಲಾ? So finally met the subscriber. His name is Rakesh. Yes, Rakesh. He has messaged me on Instagram, but I was traveling outside, so I could not get a chance to reply his message. So he has booked a 390. So he was talking about the rattling, all typical issues that we speak about in KDM 390. All right. So I've given him the knowledge that I have. So hopefully he will have some clue about what he's up to. So let's see if I can get him in vlog. Bumpy areas is way too in so Sanket is behind me, right behind me. So I'll go home and I'll talk to you, alright? See you folks.